ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ ಸ್ವೈಪ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೇರಳ ಸಾರಿ ಮೇಲೆ ಯಾವ ಥರ ರೆಡಿ ಆಗಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ. ಸೊ ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗಬೇಕು ಅಂದರೆ ಈ ಥರ ಮಾಯ್ಶ್ಚರೈಸರ್ನ ಮೊದಲು ಅಪ್ಲೈ ಮಾಡಬೇಕು. ಫೇಸು, ನೆಕ್ಕು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ. ಇದು ಡರ್ಮಾಕೋ ಅವ್ರದ್ದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಫಾರ್ ಕಾಂಬಿನೇಷನ್ ಸ್ಕಿನ್ದವರಿಗೆ ತುಂಬ ಸೂಟ್ ಆಗುತ್ತೆ. ನನಗಂತೂ ಸಖತ್ತಾಗಿ ಸೂಟ್ ಆಗಿದೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಸನ್ಸ್ಕ್ರೀನ್ ಬಿಫೋರ್ ಅಪ್ಲೈಯಿಂಗ್ ಮೇಕಪ್. ಇವಾಗ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ ಟು ಹೈಡ್ರೇಟ್ ಮೈ ಲಿಪ್ಸ್. ನೀವು ತುಂಬ ಸರಿ ನೋಡಿರ್ಬೋದು, ನಾನು ಈ ಲಿಪ್ ಬಾಮನ್ನು ತುಂಬ ಯೂಸ್ ಮಾಡ್ತೀನಿ. ಇಟ್ ಗಿವ್ಸ್ ಅ ಬ್ಯೂಟಿಫುಲ್ ಟಿಂಟ್. ಆಮೇಲೆ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಟು ಹೈಡ್ ಆಲ್ ದ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಡಾರ್ಕ್ ಸರ್ಕಲ್ಸ್. ಮೊದಲು ನನಗೆ ಫೌಂಡೇಶನ್ ಅಪ್ಲೈ ಮಾಡಬೇಕನ್ನೋ ಪ್ಲಾನ್ ಇರಲಿಲ್ಲ. ಸೊ ಕನ್ಸೀಲರನ್ನೇ ಫೇಸ್ ತುಂಬ ಅಪ್ಲೈ ಮಾಡಿದೆ. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಒಳ್ಳೆ ಕವರೇಜ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಈ ಸ್ಯಾರಿ ಮೇಲೆ. ಸೊ ಅದಕ್ಕೆ ಆಮೇಲೆ ಕೂಡ ಫೌಂಡೇಶನ್ನ ಫೇಸ್ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನೀವು ಬೇಕಿದ್ರೆ ಕನ್ಸೀಲರನ್ನು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲಷ್ಟೇ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು, ಕನ್ಸೀಲರನ್ನು ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಟೋನ್ ಏನಿರುತ್ತಲ್ಲ ಅದಕ್ಕಿಂತ ಒಂಚೂರು ಲೈಟ್ ಆಗಿರೋವಂಥ ಕಲರನ್ನು ತಗೊಳ್ಳಿ. ಯಾಕಂದರೆ ಆಮೇಲೆ ಆಕ್ಸಿಡೈಸ್ ಆದಮೇಲೆ ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಆ್ಯಂಡ್ ಇವಾಗ ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದೀನಿ. ಇಷ್ಟೆಲ್ಲ ಕನ್ಸೀಲರು, ಫೌಂಡೇಶನ್ನು ಎಲ್ಲನೂ ಕೂಡ ಫೇಸ್ ಮೇಲೆ ಅಪ್ಲೈ ಮಾಡಿದರೂ ಕೂಡ ಮೇಕಪ್ಪು ಒಂಚೂರು ಕೂಡ ಕೇಕಿ ಆಗಿರಲಿಲ್ಲ. ಇಟ್ ವಾಸ್ ಲುಕಿಂಗ್ ಸೋ ಫ್ಲಾಲೆಸ್ ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಐಬ್ರೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಟು ಗಿವ್ ಅ ಶೇಪ್ ಟು ಮೈ ಬ್ರೋಸ್. ನಾನು ಈ ಪ್ಯಾಲೆಟನ್ನು ಎಷ್ಟು ಸರಿ ತೋರಿಸಿದ್ರು ಕೂಡ ಯಾವ ಶೇಡ್ ಯೂಸ್ ಮಾಡ್ತೀನಿ ಅನ್ನೋದನ್ನೇ ಹೇಳಿರಲಿಲ್ಲ. ಸೊ ಲೆಟ್ ಮಿ ಟೆಲ್ ಯು, ಇದರಲ್ಲಿ ಬ್ರೌನು ಮತ್ತು ಬ್ಲ್ಯಾಕ್ ಏನಿದೆಯಲ್ಲ, ಸಮ್ಟೈಮ್ಸ್ ಬ್ರೌನ್ ಯೂಸ್ ಮಾಡ್ತೀನಿ, ಡಾರ್ಕ್ ಬ್ರೌನ್, ಮತ್ತು ಸಮ್ಟೈಮ್ಸ್ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಕೊನೆಯಲ್ಲಿರೋದು. ಇವಾಗ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಕಣ್ಣಿಗೆ ಒಂಚೂರು ಪಿಂಕಿಶ್ ಥರ ಕಾಣಿಸ್ಲಿ ಮೇಲ್ಗಡೆ ಅನ್ನೋ ಕಾರಣಕ್ಕೆ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. Mostly I don't use eyeshadows at all because I'm so clumsy. I don't know when I'm going to rub my eyes. ಸೊ ಆದಷ್ಟು ಕಡಿಮೆನೇ ಯೂಸ್ ಮಾಡೋದು, ರೇರ್ ಆಗಿ ಯೂಸ್ ಮಾಡ್ತೀನಿ. ಬಟ್ ಈ ಥರ ಏನಾದರೂ ಪರ್ಟಿಕ್ಯುಲರ್ ಲುಕ್ಕನ್ನು ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಷ್ಟೇ. ಇವಾಗ ನೀವು ನೋಡ್ಬೋದು, ಸ್ವಲ್ಪ ಪಿಂಕಿಶ್ ಆಗಿ ಕಾಣಿಸ್ತಿದೆ ಮೇಲ್ಗಡೆ. ಈ ಐ ಶ್ಯಾಡೋ ಬ್ರಷನ್ನು ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ. ಇಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಇವಾಗ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಈ ಐಲೈನರ್ ಬಂದು ಶುಗರ್ ಕಾಸ್ಮೆಟಿಕ್ಸ್ ಹೌದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಟಿಪ್ ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ಸ್ಮೂತ್ ಫಿನಿಶ್ ಆನ್ ಯೋರ್ ಐಲಿಡ್ಸ್. ಆ್ಯಂಡ್ ಇಟ್ ಈಸ್ ಸೋ ಈಸಿ ಟು ಅಪ್ಲೈ. ದಟ್ ಈಸ್ ವಾಟ್ ಇಟ್ ಕೌಂಟ್ಸ್ ದ ಮೋಸ್ಟ್. ನನಗೆ ಐಲೈನರ್ ಅಪ್ಲೈ ಮಾಡೋದೇನು ಅಷ್ಟು ಕಷ್ಟ ಅನಿಸಲ್ಲ. ಬಟ್ ಈವನ್ ಆಗಿ ವಿಂಗ್ಸ್ ಮಾಡೋದೇನಿದೆಯಲ್ಲ ಅದೇ ಬರೋದು ಪ್ರಾಬ್ಲಮ್ ಅಂದರೆ ಅಲ್ಲೇ. I know there are so many people who face this problem, but with practice you'll get used to it. ಆ್ಯಂಡ್ ಇವಾಗ ಐ ಶ್ಯಾಡೋ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ರೀಸೆಂಟಾಗಿ ಜುಡಿಯೋದಲ್ಲಿ ತೊಗೊಂಡಿದ್ದೆ. ಕಾಪರ್ ಕಲರ್ ಥರ ಇದೆ. ಇದನ್ನು ನೀವು ಐಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಕೂಡ ಆಗಿ ಕೂಡ ಯೂಸ್ ಮಾಡ್ಬೋದು, ಮತ್ತು ಈ ಥರ ಕೆಳಗಡೆ ಕಾಜಲ್ ಥರನೂ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಸ್ಪೆಷಲಿ ಫಾರ್ ಪಾರ್ಟಿ ಲುಕ್ಸ್. ಇಟ್ ಈಸ್ ಮೇಡ್ ಫಾರ್ ದೋಸ್ ಕೈಂಡ್ ಆಫ್ ಲುಕ್ಸ್. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೆಳಗಡೆ. ಅಷ್ಟೇ, ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಓಕೆ, ಇವಾಗ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಯೂಸ್ ಮಾಡಲ್ಲ, ಔಟರ್ ಕಾರ್ನರಲ್ಲಿ ಮಾತ್ರ ಕಾಜಲನ್ನು ಯೂಸ್ ಮಾಡ್ತೀನಿ. ಇದು ಮಾತ್ರ ಅಪ್ಲೈ ಮಾಡಿದ ಕೂಡಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇಳ್ತೀನಿ. ಐ ಜಸ್ಟ್ ಲವ್ಡ್ ಇಟ್. ಯೂಶ್ವಲಿ ನನಗೆ ಕಾಜಲ್ ಕೂಡ ಅಪ್ಲೈ ಮಾಡೋಕ್ಕೆ ಲೈಕ್ ಆಗಲ್ಲ ಅಷ್ಟೊಂದು, ಸುಮ್ಮನೆ ಯಾವಾಗಾದರೂ ಅಪ್ಲೈ ಮಾಡ್ತೀನಿ. ಬಟ್ ಈ ಥರ ಕಾರ್ನರಲ್ಲಿ ಅಪ್ಲೈ ಮಾಡೋದು ನನಗೆ ತುಂಬ ಲೈಕ್ ಆಗುತ್ತೆ. ಆ್ಯಂಡ್ ಇವಾಗ ಕಾಂಟೋರ್ ಯೂಸ್ ಮಾಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ ನಂದು ಸ್ಕ್ವೇರ್ ಫೇಸ್ ಇರೋದ್ರಿಂದ ಅಕಾರ್ಡಿಂಗ್ಲಿ ನಾನು ಕಾಂಟೋರ್ ಅಪ್ಲೈ ಮಾಡ್ತಿದ್ದೀನಿ. ಇವಾಗ ಬ್ಲಷ್ ಥರ ಈ ಚೀಕ್ ಟಿಂಟನ್ನು ಯೂಸ್ ಮಾಡ್ತಿದ್ದೀನಿ. ಈ ಚೀಕ್ ಟಿಂಟು ತುಂಬಾ ಅಫೋರ್ಡೆಬಲ್, ಮತ್ತು ಇದರದ್ದು ಪಿಗ್ಮೆಂಟೇಷನ್ ಏನಿದೆಯಲ್ಲ ಸಖತ್ತಾಗಿದೆ, ಮತ್ತು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಸ್ಕಿನ್ ಮೇಲೆ. ಇದನ್ನು ಲಿಪ್ಸ್ ಮೇಲೆ ಕೂಡ ಲಿಪ್ ಟಿಂಟ್ ಆಗಿ ಯೂಸ್ ಮಾಡ್ಬೋದು, ಮತ್ತು ಚೀಕ್ಸ್ ಮೇಲೆ ಚೀಕ್ ಟಿಂಟ್ ಆಗಿ ಕೂಡ ಯೂಸ್ ಮಾಡ್ಬೋದು.
ಯು ಕ್ಯಾನ್ ಬ್ಲೆಂಡ್ ಇಟ್ ಸೋ ಈಸಿಲಿ ವಿತ್ ಬೋತ್ ಫಿಂಗರ್ಸ್ ಆ್ಯಂಡ್ ಬ್ರಷ್. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಈ ಥರ ಬ್ಲಷನ್ನು ನೀವು ಫಾರ್ ಬೋತ್ ಲಿಪ್ಸ್ ಆ್ಯಂಡ್ ಚೀಕ್ ಎವ್ರಿಡೇ ಯೂಸಿಗೆ ನೀವು ತಗೋಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಡಾರ್ಕ್ ಬ್ರೌನ್ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನ್ಯೂಡ್ ಲಿಪ್ಸ್ಟಿಕನ್ನು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಸಾರಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ನಾನು ಜಾಸ್ತಿ ಏನು ಹೈ ಎಂಡ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಮನಿ ಆನ್ ಮೇಕಪ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ರೆಗ್ಯುಲರ್ಲಿ, ರೈಟ್? ಆ್ಯಂಡ್ ಸುಮ್ಮನೆ ಇಟ್ಟಲ್ಲೇ ಡೇ ಡಿಬರ್ ಆಗೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಅಫೋರ್ಡೆಬಲ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಸನ್ನು ಹುಡುಕಾಡಿ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಇವಾಗ ಈ ನ್ಯೂಡ್ ಲಿಪ್ಸ್ಟಿಕ್ ಅಥವಾ ಬ್ರೌನ್ ಲಿಪ್ಸ್ಟಿಕನ್ನು ಯೂಸ್ ಮಾಡ್ತಿದ್ದೀನಿ. ಐ ಥಿಂಕ್ ದಿಸ್ ಈಸ್ ಆಲ್ಸೋ ಫ್ರಮ್ ಝೂಡಿಯೋ. ಕಲರ್ ಮಾತ್ರ ಇಷ್ಟು ಸಖತ್ತಾಗಿದೆ ಹೇಳ್ತೀನಿ. ಡೈಲಿ ವೇರಿಗೆ ತುಂಬ ಹೇಳಿ ಮಾಡಿಸಿದ ಕಲರು. ಓಕೆ, ಇವಾಗ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ ಆನ್ ಮೈ ನೋಸ್, ಆನ್ ಮೈ ಚೀಕ್ ಬೋನ್ಸ್ ಆ್ಯಂಡ್ ಕಣ್ಣಿನ ಒಳಗಡೆ ಇನ್ನರ್ ಕಾರ್ನರಲ್ಲಿ ಕೂಡ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಚೂರು ಲಿಪ್ಸ್ ಮೇಲೆ, ಸೊ ಇಟ್ ವಿಲ್ ಲುಕ್ ಬ್ಯೂಟಿಫುಲ್. ಇವಾಗ ನೀವು ನೋಡ್ಬೋದು, ಇನ್ನರ್ ಕಾರ್ನರಲ್ಲಿ ಹೈಲೈಟರ್ ಅಪ್ಲೈ ಮಾಡಿದ ತಕ್ಷಣ ಒಂಥರ ಲುಕ್ಕೇ ಚೇಂಜ್ ಆಗಿಬಿಡ್ತು, ರೈಟ್? ಓಕೆ, ಇವಾಗ ಕೊನೆಯದಾಗಿ ಬಿಂದಿ ಅಪ್ಲೈ ಮಾಡೋಣ. ಆ್ಯಕ್ಚುಲಿ ನಾನು ಸೆಟ್ಟಿಂಗ್ ಸ್ಪ್ರೇ ಮರ್ತ್ಬಿಟ್ಟಿದ್ದೀನಿ. ಸೊ ಟು ಸೆಟ್ ದ ಎಂಟೈರ್ ಮೇಕಪ್ ಯು ಕ್ಯಾನ್ ಯೂಸ್ ದ ಸೆಟ್ಟಿಂಗ್ ಸ್ಪ್ರೇ. ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಅ ಮ್ಯಾಟ್ ಫಿನಿಶ್ ಯು ಕ್ಯಾನ್ ಯೂಸ್ ಅ ಕಾಂಪ್ಯಾಕ್ಟ್ ಪೌಡರ್. ದ್ಯಾಟ್ಸ್ ಆಲ್. ಸೊ ಈ ಸಾರಿ ಮೇಲೆ ಈ ಮೇಕಪ್ ಲುಕ್ಕು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದಿಸ್ ಈಸ್ ಇಟ್. ಆ್ಯಕ್ಚುಲಿ ಈ ಥರ ರೆಡಿಯಾಗಿ ನಾನು ಮುತ್ತೈದೆತನಕ್ಕೆ ಹೋಗಿದ್ದೆ. ಸೊ ಅವಾಗ ಒಂದಿಷ್ಟು ಫೋಟೋಸ್ ತಗೊಂಡಿದ್ದೀನಿ. ಸೊ ಲೆಟ್ ಮಿ ಶೇರ್ ದ ಪಿಕ್ಚರ್ಸ್ ವಿತ್ ಯು ಆಲ್. ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್ಸ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.